ಶ್ರೀ ಗುರುಭ್ಯೋ ನಮಃ. ಇದು ತತ್ವಮಂಜರಿಯ 1ನೇ ಅಧ್ಯಾಯದ 3ನೇ ಪಾದ. ಅಲ್ಲಿ ತತ್ವಮಂಜರಿಯ ಗದ್ಯ ಭಾಗದ 95ನೇಯ ಗದ್ಯ ಭಾಗ. 3ನೇ ಪಾದದ ಹಿನ್ನೆಲೆಯನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸ್ತಾ ಇದ್ದಾರೆ. ನನು ಏವಂ ಅನ್ಯತ್ರ ಪ್ರಸಿದ್ಧ ನಾಮಲಿಂಗಾತ್ಮಕ ಅಶೇಷ ಶಬ್ದಾನಾಂ ವಿಷ್ಣುನಿಷ್ಠತಾ ಪ್ರಸಿದ್ಧಾವಪಿ ಅನ್ಯತ್ರಾಪಿ ವೃತ್ತಿರಸ್ತು ತಥಾ ಚ ಏಕೋ ವಿಷ್ಣುರೇವ ಇತಿ ಅವಧಾರಣ ಅಯೋಗಃ ಇತ್ಯತಃ ಪ್ರಾಪ್ತಃ ತೃತೀಯ ಪಾದಃ. ಪ್ರಥಮಾಧ್ಯಾಯದಲ್ಲಿ ಮೊದಲನೇ ಪಾದದಲ್ಲಿ ನಾಮಾತ್ಮಕವಾದ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದೀರಿ. ಮತ್ತೆ 2ನೇ ಪಾದದಲ್ಲಿ ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದೀರಿ. ಇವೆರಡೂ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಶಬ್ದಗಳು ಅನ್ಯತ್ರ ಪ್ರಸಿದ್ಧವಾದ ವಿಷ್ಣುವಿಗಿಂತ ಹೊರತಾದ ಬೇರೆ ದೇವತೆಗಳು ಇತ್ಯಾದಿಗಳನ್ನು ಹೇಳುವಂತಹ ಶಬ್ದಗಳು. ಹೀಗೆ ಅನ್ಯತ್ರ ಪ್ರಸಿದ್ಧಗಳಾದಂತಹ ನಾಮಾತ್ಮಕ ಶಬ್ದಗಳು, ಅವುಗಳನ್ನು ಮೊದಲನೇ ಪಾದದಲ್ಲಿ, ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದಗಳನ್ನು 2ನೇ ಪಾದದಲ್ಲಿ ಸಮನ್ವಿತ ಮಾಡಿ ತೋರಿಸಿದ್ದೀರಿ. ವಿಷ್ಣುವಿನಲ್ಲಿ ಆ ಸಮನ್ವಯ ಇರಲಿ, ವಿಷ್ಣುವಿಗೆ ಆ ಶಬ್ದಗಳು ವಾಚಕವಾಗಿರಲಿ, ಅದರಂತೆ ಬೇರೆಯವರಿಗೂ ಕೂಡ ಅದು ವಾಚಕವಾಗಿರಲಿ. ಅನ್ಯತ್ರಾಪಿ ವೃತ್ತಿರಸ್ತು. ಆಯಾ ಶಬ್ದಗಳಿಂದ ಬೇರೆ ದೇವತೆಗಳು, ಬೇರೆ ಪದಾರ್ಥಗಳು ಏನು ವಾಚ್ಯಗಳಾಗಿವೆ, ಅವುಗಳಲ್ಲೂ ಕೂಡ ಆ ವಾಚ್ಯತ್ವ ಅಂತ ಅನ್ನೋದು ಇರಲಿ. ಅದಕ್ಕೇನು ನಿಮ್ದು ಯಾಕೆ ವಿಘ್ನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಒಟ್ಟಾರೆ ಏನಾಯಿತು? ಏಕೋ ವಿಷ್ಣುರೇವ ಅನ್ನುವಂಥ ಅವಧಾರಣೆ, ಒಬ್ಬನೇ ವಿಷ್ಣುವೇ ವಾಚ್ಯ, ಉಚ್ಯತೆ ವಿಷ್ಣುರೇವೈಕಃ ಅಂತ ಅಣುಭಾಷ್ಯದ 1ನೇ ಅಧ್ಯಾಯದ 3ನೇ ಪಾದದಲ್ಲಿ ಏನು ಬಂದಿದೆ, ಆ ಅವಧಾರಣ ನಿಶ್ಚಯ ಅದು ಅಯುಕ್ತ, ಸರಿಯಲ್ಲ ಅಂತ ಪ್ರಶ್ನೆ. ಅದಕ್ಕೆ 3ನೇ ಪಾದ ಹೊರಟಿದೆ. ತದರ್ಥಮಾಹ, ಅದರ 3ನೇ ಪಾದದ ಅರ್ಥವನ್ನ ತದನ್ಯತ್ರ ಚ ವಾಚಕೈಹಿ ಅಂತ ಆಚಾರ್ಯರು ಅಣುಭಾಷ್ಯದ 6ನೇ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನಃ ಇತಿ ಅಗ್ರೇತನ ತ್ರಿಪಾದಿ ಆದೌ ಅಪಕೃಷ್ಯತೆ. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನಃ ಅಂತ ಹೀಗೇನು ಬಂತಲ್ಲ, ಇದು ಅಗ್ರೇತನ ತ್ರಿಪಾದಿ, ಮುಂದಿನ 3 ಪಾದಗಳು. ಆ 3 ಪಾದಗಳನ್ನು ಈ ಆರಂಭದಲ್ಲೇ ನಾವು ವ್ಯಾಖ್ಯಾನದ ಸೌಕರ್ಯಕ್ಕಾಗಿ, ಅರ್ಥದ ಜ್ಞಾನದ ಸೌಕರ್ಯಕ್ಕಾಗಿ ಸ್ವೀಕಾರ ಮಾಡಬೇಕು. ಒಟ್ಟು ತದನ್ಯತ್ರ ಚ ವಾಚಕೈಃ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನಃ. ತದನ್ಯತ್ರ ಚ ವಾಚಕೈಃ ಅಂತ ಒಂದು ಪಾದ, ಮುಖ್ಯತಃ ಸರ್ವಶಬ್ದೈಶ್ಚ ಅಂತ 2ನೇ ಪಾದ, ವಾಚ್ಯ ಏಕೋ ಜನಾರ್ದನಃ ಅಂತ 3ನೇ ಪಾದ. ಹೀಗೆ ಅಗ್ರೇತನ ತ್ರಿಪಾದಿ, ಒಟ್ಟು 3 ಪಾದಗಳು. ಇವಿಷ್ಟು 6 ಮತ್ತು 7ನೇ ಶ್ಲೋಕಗಳಲ್ಲಿವೆ. ಅವುಗಳನ್ನು ಈ ಆರಂಭದಲ್ಲಿ ಈಗಲೇ ಸ್ವೀಕಾರ ಮಾಡಬೇಕು. ಮುಂದೆ ಅಲ್ಲಿ ಚ ಅಂತ ಏನು ಬಂದಿದೆ, ಆ ಚ ಅಂತ ಅನ್ನೋದಕ್ಕೆ ನಾವು ಅವಧಾರಣ, ನಿಶ್ಚಿತ ಅನ್ನುವಂಥ ಅರ್ಥವನ್ನು ಇಟ್ಕೊಳ್ಬೇಕು. ತದನ್ಯತ್ರ ಅಂತಿದೆಯಲ್ಲ, ತದನ್ಯತ್ರ ಎಂಬಲ್ಲಿ ಅನ್ಯತ್ರ ಅಂದರೆ ಬೇರೆ ಕಡೆ ಅಂತ ಅರ್ಥ. ಆ ಬೇರೆ ಕಡೆ ಅಂದರೆ ಎಲ್ಲಿ ಅಂತ ಪ್ರಶ್ನೆ ಬರಬಹುದು. ಬೇರೆ ಕಡೆ ಅಂದರೆ ತತ್ ಎಂಬ ಶಬ್ದದಿಂದ ಈ ಹಿಂದೆ ಪ್ರಸ್ತುತನಾದಂತಹ, ಈ ಹಿಂದೆ ಯಾವ ವಿಷ್ಣುವಿನ ಬಗ್ಗೆ ನಾವು ಚರ್ಚಿಸ್ತಾ ಇದ್ವೋ ಅಂತಹ ವಿಷ್ಣುವನ್ನು ತತ್ಶಬ್ದದಿಂದ ಇಟ್ಕೋಬೇಕು. ಹಾಗಾದ್ರೆ ತದನ್ಯತ್ರ ಅಂದರೆ ಆ ವಿಷ್ಣುವಿಗಿಂತ ಭಿನ್ನನಾದ ಉಳಿದ ದೇವತೆಗಳು, ಭಿನ್ನರಾದಂತಹ ಉಳಿದ ದೇವತೆಗಳು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ತತ್ ಎಂಬ ಶಬ್ದದಿಂದ ಪೂರ್ವ ಪ್ರಸ್ತುತನಾದ ವಿಷ್ಣು, ತದನ್ಯತ್ರ ಅಂದರೆ ಅವನಿಗಿಂತ ಭಿನ್ನವಾಗಿ ಅಂತ ಅರ್ಥ. ತದನ್ಯತ್ರಾಪಿ ಇತ್ಯುಕ್ತ, ತದನ್ಯತ್ರಾಪಿ ಅಂತ ಹೀಗೆ ಬಂದಿರುವುದರಿಂದ ಅಲ್ಲೇನು ಆ ಮಾತಿದೆ. ವಿಷ್ಣಾವಪಿ, ಈ ತದನ್ಯತ್ರ, ತತ್ ಅಂದ್ರೆ ವಿಷ್ಣು, ತದನ್ಯತ್ರ ಅಂದ್ರೆ ವಿಷ್ಣುವಿಗಿಂತ ಹೊರತಾಗಿ ಬೇರೆಯವರಲ್ಲಿ, ಮತ್ತೆ ಅಪಿ ಅಂತ ಬೇರೆ ಇದೆ. ಆ ಅಪಿ ಅಂತನೂ ಇರುವುದರಿಂದ ವಿಷ್ಣುವಿನಲ್ಲಿ ಕೂಡ ಅಂತ ಹೀಗೆ ಒಟ್ಟು ಅರ್ಥ ಪ್ರಾಪ್ತ ಆಗ್ತದೆ ಅಂತ ಅದರ ತಾತ್ಪರ್ಯ. ಯಾಕೆಂದರೆ
ಚ ಎಂಬ ಶಬ್ದಕ್ಕೆ ಅಪಿ ಅಂತ ಅರ್ಥ ಮಾಡಿದ್ದೀವಿ. ಚ ಎಂಬ ಶಬ್ದಕ್ಕೆ ಮುಂದೆ ಒಂದು ಕಡೆ ಅವಧಾರಣ ಅಂತನೂ ಅರ್ಥವನ್ನು ಹೇಳ್ತಾರೆ. ಅವ್ಯಯಗಳಿಗೆ ಅನೇಕ ಅರ್ಥಗಳಿರೋದ್ರಿಂದ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಬೇರೆ ಬೇರೆ ರೀತಿಯಾಗಿ ಹೊಂದಿಸ್ಕೋತಾರೆ. ಇಲ್ಲಿ ಚ ಎಂಬುದು ಅಪಿ ಎಂಬ ಅರ್ಥವನ್ನು ಹೇಳ್ತದೆ. ಹಾಗಾಗಿ ತದನ್ಯತ್ರ ಚ ಅಂದರೆ ತತ್ ಅಂದರೆ ವಿಷ್ಣು, ಅವನಿಗಿಂತ ಅನ್ಯರಾದಂಥ ರುದ್ರಾದಿ ದೇವತೆಗಳು, ಅವರಲ್ಲಿ ಕೂಡ ಅಂದರೆ ವಿಷ್ಣುವಿನಲ್ಲಿಯೂ ಮತ್ತು ಉಳಿದ ದೇವತೆಗಳಲ್ಲಿಯೂ ಅಂತ ಹೀಗೆ ಸಮುಚ್ಚೀಯತೆ, ವಿಷ್ಣು ಮತ್ತು ಉಳಿದ ದೇವತೆಗಳ ಸಮುಚ್ಚಯ ಒಟ್ಟು ತೀರ್ಮಾನ ಆಗ್ತದೆ. ಅಥವಾ ಇದೇ ತದನ್ಯತ್ರ ಅನ್ನೋ ಶಬ್ದಕ್ಕೆ ಬೇರೆ ಒಂದು ರೀತಿಯಾಗಿ ಕೂಡ ನಾವು ವ್ಯಾಖ್ಯಾನ ಮಾಡಬಹುದು. ತತ್ ಅಂದರೆ ಸಪ್ತಮ್ಯಂತವಾದಂಥ ಅವ್ಯಯ ಇದು. ಇದು ತದನ್ಯತ್ರ ಎಂಬುದಾಗಿ ತಸ್ಮಾತ್ ಅನ್ಯತ್ರ ತದನ್ಯತ್ರ ಅಂತ ಸಮಾಸ ನಾವು ಮಾಡ್ಲಿಕ್ಕೆ ಹೊರಟಿಲ್ಲ. ಇಲ್ಲಿ ಸಪ್ತಮಿ ವಿಭಕ್ತಿ ಅಂತವಾದ ಅವ್ಯಯ ತತ್ ಎಂಬುದು ಅಂತ ಅರ್ಥ ಮಾಡಬೇಕು. ಹಾಗಾಗಿ ತತ್ ಅಂದರೆ ತತ್ರ ಅಂತ ಅರ್ಥ. ತಸ್ಮಿನ್ ತತ್ರ ಇವೆಲ್ಲವೂ ಸಪ್ತಮಿ ವಿಭಕ್ತಿಯೇ. ಹಾಗಾಗಿ ತದನ್ಯತ್ರ ಅಂದರೆ ತತ್ ಎಂಬ ಶಬ್ದಕ್ಕೆ ತತ್ರ ಆ ವಿಷ್ಣುವಿನಲ್ಲಿ ಅಂತ ಅರ್ಥ. ಅನ್ಯತ್ರ ಅಂದ್ರೆ ಬೇರೆ ದೇವತೆಗಳಲ್ಲಿ. ಚ ಕೂಡ ವಾಚಕೈಹಿ ಉಭಯ ವಾಚಕೈಹಿ ಇಬ್ಬರನ್ನೂ ಹೇಳುವಂಥ ಶಬ್ದಗಳು ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಪೂರ್ವಪಾದದ್ವಯ ನ್ಯಾಯ ಆಪಾದಿತ ಉಭಯತ್ರ ಪ್ರಸಿದ್ಧಿಕೈಃ ವಾ ಶ್ರುತ್ಯಂತರ ಸಾಧಾರಣ್ಯಾದಿನ ಸ್ವತಯೇವ ಉಭಯತ್ರ ಪ್ರಸಿದ್ಧಿಕೈರ್ವಾ ಸರ್ವಶಬ್ದೈಃ ನಾಮಲಿಂಗ ಉಭಯಾತ್ಮಕೈಃ, ಅಲ್ಲಿ ಲಿಂಗ ಭಯಾತ್ಮಕೈಃ ಅಂತಿದೆ, ಅದನ್ನ ಲಿಂಗೋಭಯಾತ್ಮಕೈಃ ಎಂಬುದಾಗಿ ತಿದ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಅದು ಸಂಧಿ ಇಲ್ಲ, ಅದರಿಂದ ಲಿಂಗ ಭಯಾತ್ಮಕೈಹಿ ಅಂತ ಅನ್ನೋದು ಅರ್ಥ ಆಗದೇ ಇರುವಂತಹ ವಿಚಾರ. ನಾಮಲಿಂಗ ಭಯಾತ್ಮಕೈಹಿ ಅಲ್ಲ, ನಾಮಲಿಂಗ ಉಭಯಾತ್ಮಕೈಹಿ ಶಬ್ದೈಹಿ ಮುಖ್ಯತಃ ಮುಖ್ಯವೃತ್ಯ ಏಕಃ ಜನಾರ್ದನಃ ನತು ವಿಷ್ಣುಃ, ಏಕಃ ಜನಾರ್ದನಃ ನತು ವಿಷ್ಣುರನ್ಯಶ್ಚ ಇತ್ಯರ್ಥಃ. ಒಟ್ಟು ಏನು ತಾತ್ಪರ್ಯ ಆಗ್ತದೆ ಹಾಗಾದ್ರೆ? ಈ ನಾಮಲಿಂಗಾತ್ಮಕವಾದಂತಹ ಉಭಯ ಶಬ್ದಗಳು, ನಾಮಾತ್ಮಕವಾದ ಶಬ್ದಗಳು ಮತ್ತು ಲಿಂಗಾತ್ಮಕವಾದ ಶಬ್ದಗಳು. ನಾಮಾತ್ಮಕ ಅಂದರೆ ಹೆಸರಿನ ರೂಪದವು, ಲಿಂಗಾತ್ಮಕ ಅಂದರೆ ಯಾವುದಾದ್ರೊಂದು ನಿರ್ದಿಷ್ಟವಾದ ಕಾರಣವನ್ನು ಇಟ್ಕೊಂಡು ಆ ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹ ಲಿಂಗಾತ್ಮಕವಾದ ಶಬ್ದಗಳು. ಇವೆರಡು ನಾಮಲಿಂಗ ಉಭಯಾತ್ಮಕವಾದ ಶಬ್ದಗಳು. ಇವು ಉಭಯತ್ರ ಪ್ರಸಿದ್ಧಿಕೈಹಿ, ಎಲ್ಲ ಕಡೆ ಭಗವಂತನಲ್ಲಿಯೂ ಭಗವಂತನನ್ನು ಬಿಟ್ಟು ಉಳಿದ ಕಡೆಗಳಲ್ಲಿಯೂ ಪ್ರಸಿದ್ಧವಾದಂತಹ ಶಬ್ದಗಳಿವು. ಸರ್ವ ಶಬ್ದೈಹಿ, ಇವೆಲ್ಲ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ. ಅದು ಹೇಗೆ ನಮಗೆ ಗೊತ್ತಾಗ್ತದೆ? ಪೂರ್ವ ಪಾದದ್ವಯ ನ್ಯಾಯಾಪಾದಿತ ಉಭಯತ್ರ ಪ್ರಸಿದ್ಧಿಕೈಹಿ ವಾ. ಈ ಪೂರ್ವ ಪಾದದ್ವಯ ನ್ಯಾಯಾಪಾದಿತ ಉಭಯತ್ರ ಪ್ರಸಿದ್ಧಿಕೈಹಿ ಅನ್ನೋದು ಮತ್ತೆ ಶ್ರುತ್ಯಂತರ ಸಾಧಾರಣ್ಯಾದಿನ ಸ್ವತಯೇವ ಉಭಯತ್ರ ಪ್ರಸಿದ್ಧಿಕೈಹಿ ವಾ ಅಂತನ್ನೋದು, ಇವೆರಡನ್ನೂ ಕೂಡ ಸರ್ವಶಬ್ದೈಹಿ ಅಂತನ್ನೋದಕ್ಕೆ ನಾವು ವಿಶೇಷಣವಾಗಿ ತಿಳ್ಕೊಳ್ಬೇಕು. ಮೊದಲನೇ ಮತ್ತು ಎರಡನೇ ಪಾದಗಳಲ್ಲಿ ಅನ್ಯತ್ರ ಅಂದರೆ ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಪ್ರಸಿದ್ಧವಾದ ಶಬ್ದಗಳು ವಿಷ್ಣುವಾಚಕ ಅಂತ ತೋರಿಸಿಕೊಟ್ಟಿದ್ದಾರೆ. ಆದ್ರಿಂದ ಏನಾಯಿತು? ಅವು ಉಭಯತ್ರ ವಾಚಕ ಅಂತ ಗೊತ್ತಾಯಿತು. ವಿಷ್ಣುವಿಗೂ ವಾಚಕ, ವಿಷ್ಣುವನ್ನು ಬಿಟ್ಟು ಬೇರೆ ದೇವತೆಗಳು ಮತ್ತು ವ್ಯಕ್ತಿಗಳು ಇಬ್ಬರಿಗೂ ಕೂಡ ವಾಚಕ ಅಂತ ಗೊತ್ತಾಯಿತು. ಇದು ಪಾದದ್ವಯ ನ್ಯಾಯಾಪಾದಿತ ಉಭಯತ್ರ ಪ್ರಸಿದ್ಧ ಅನ್ನೋದಕ್ಕೆ ಅರ್ಥ. ಪೂರ್ವ ಪಾದದ್ವಯ, ಒಂದನೇ ಪಾದ ಮತ್ತು ಎರಡನೇ ಪಾದ, ಅಲ್ಲಿ ಬಂದಿರುವಂತಹ ನ್ಯಾಯಗಳು, ಆಚಾರ್ಯರು ತೋರಿಸಿಕೊಟ್ಟಿರುವಂತಹ ನ್ಯಾಯಗಳು, ಆ ನ್ಯಾಯ ಆಪಾದಿತ, ನ್ಯಾಯಗಳಿಂದ ತಿಳಿಯಲ್ಪಟ್ಟದ್ದು ಏನಂತ? ಉಭಯತ್ರ ಪ್ರಸಿದ್ಧಿಕೈಹಿ, ವಿಷ್ಣುವನ್ನು ಬಿಟ್ಟು ಬೇರೆ ಕಡೆನೂ ಈ ಶಬ್ದಗಳಿಗೆ ಪ್ರಸಿದ್ಧಿ ಇದೆ ಅಂತ ಇಷ್ಟು ಗೊತ್ತಾಯಿತು. ಅಥವಾ ಸ್ವತಃ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳೂ ಇವೆ. ಹಿಂದೆ ಆ ಒಂದನೇ ಪಾದ ಮತ್ತು ಎರಡನೇ ಪಾದದಲ್ಲಿ ತೋರಿಸಿಕೊಟ್ಟಿರುವ ನೆರವು ಇಲ್ಲದೇನೆ ಆ ಒಂದನೇ ಪಾದದ ಎರಡನೇ ಪಾದದ ಗೊಡವೆಗೆ ನಾವು ಹೋಗದೇನೆ, ಅಲ್ಲಿರೋ ಸಂಗತಿಗಳನ್ನು ಅರ್ಥನೇ ಮಾಡ್ಕೊಳ್ದೇನೆ, ಕೇವಲ ಶ್ರುತಿಗಳನ್ನು ನಾವು ಗಮನಿಸಿದಾಗ ಕೂಡ, ಅನೇಕ ವೇದವಾಕ್ಯಗಳನ್ನೆಲ್ಲ ನೋಡಿದಾಗ, ಪುರಾಣ ವಾಕ್ಯಗಳನ್ನೆಲ್ಲ ನೋಡಿದಾಗ, ಈ ನಾಮಾತ್ಮಕವಾದ ಲಿಂಗಾತ್ಮಕವಾದ ಶಬ್ದಗಳು ಸ್ವತಃ ಉಭಯತ್ರ ವಾಚಕವಾಗಿ ಕಂಡು ಬಂದಿವೆ. ಪರಮಾತ್ಮನಿಗಿಂತ ಭಿನ್ನರಾದವರಿಗೂ ವಾಚಕವಾಗಿ ಕಂಡು ಬಂದಿವೆ. ಅದೇ ಶ್ರುತ್ಯಂತರ ಸಾಧಾರಣ್ಯಾದಿನ. ಶ್ರುತ್ಯಂತರ ಅಂದರೆ ಬೇರೆ ಬೇರೆ ವೇದವಾಕ್ಯಗಳು,
ಅವುಗಳಲ್ಲಿ ಸಾಧಾರಣವಾಗಿ ಕಂಡು ಬಂದಿರುವುದರಿಂದ, ಅಂದರೆ ಪರಮಾತ್ಮನಿಗೂ ವಾಚಕವಾಗಿ ಬೇರೆಯವರಿಗೂ ವಾಚಕವಾಗಿ ಕಂಡು ಬಂದಿರುವುದರಿಂದ ಸ್ವತಯೇವ ಉಭಯತ್ರ ಪ್ರಸಿದ್ಧಕವಾದದ್ದು. 1ನೇ ಅಧ್ಯಾಯದ 2ನೇ ಪಾದದಲ್ಲಿ ಸೂಚನೆ ಮಾಡಿರುವಂತಲ್ಲದೆ ಸ್ವತಯೇವ ಆ ನ್ಯಾಯಗಳ ಹೊರತಾಗಿಯೂ ಕೂಡ, ಅಲ್ಲಿ ಕೊಟ್ಟಿರುವಂತಹ ಮಾರ್ಗದರ್ಶಿ ಸೂತ್ರಗಳ ಹೊರತಾಗಿಯೂ ಕೂಡ ಅನ್ನೋದು ಸ್ವತಯೇವ ಅಂತ ಅನ್ನೋದಕ್ಕೆ ಅರ್ಥ. ಹಾಗೆ ಉಭಯತ್ರ ಪ್ರಸಿದ್ಧಿಕೈಹಿ ಅಂತೂ ನಾಮಾತ್ಮಕವಾದ ಶಬ್ದಗಳು ಲಿಂಗಾತ್ಮಕವಾದ ಶಬ್ದಗಳು ಎರಡೂ ಕೂಡ ಉಭಯತ್ರ ಪ್ರಸಿದ್ಧಕವಾದದ್ದೇ. ಆ ಉಭಯತ್ರ ಪ್ರಸಿದ್ಧಿ ಹೇಗೆ ಬಂತು ಅಂದರೆ, ಒಂದು 1ನೇ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 2ನೇ ಪಾದದಲ್ಲಿ ತೋರಿಸಿರುವಂತಹ ನ್ಯಾಯಗಳ ಮೂಲಕ ಉಭಯತ್ರ ಪ್ರಸಿದ್ಧಿ ಬಂತು. ಅದಲ್ಲದೆ ಹೋದ್ರೂ ಕೂಡ ಅನೇಕಾನೇಕ ವೇದವಾಕ್ಯಗಳನ್ನು ಅಧ್ಯೇತೃಗಳಾದವರು ಓದಿದಾಗ ಅಲ್ಲಿಯೂ ಕೂಡ ವಿಷ್ಣುವನ್ನು ಹೇಳುವಂತೆ, ವಿಷ್ಣುವಿಗಿಂತ ಭಿನ್ನರಾದವರನ್ನೂ ಹೇಳುವಂತೆ ಒಟ್ಟು ಉಭಯತ್ರ ಪ್ರಸಿದ್ಧಿ ಇರುವಂತೆ ಕಂಡುಬಂದಿದೆ. ಅಂತಹ ಸರ್ವಶಬ್ದಗಳಿಂದಲೂ ಶಬ್ದೈಹಿ ಮುಖ್ಯತಃ ಮುಖ್ಯವೃತ್ತಿಯಿಂದ, ಮುಖ್ಯತಃ ಎಂಬ ಶಬ್ದಕ್ಕೆ ಮುಖ್ಯತಃ ಸರ್ವಶಬ್ದೈಶ್ಚ ಅಂತಿದೆಯಲ್ಲ, ಅಲ್ಲಿ ಮುಖ್ಯತಃ ಎಂಬ ಶಬ್ದಕ್ಕೆ ಮುಖ್ಯವೃತ್ತಿಯಿಂದ, ಅಮುಖ್ಯ ವೃತ್ತಿಯಿಂದ ಬೇರೆ ಯಾರೋ ಪ್ರತಿಪಾದ್ಯರಾಗಬಹುದು, ಮುಖ್ಯವೃತ್ತಿಯಿಂದ ಭಗವಂತನೇ ಪ್ರತಿಪಾದ್ಯ. ಯಾರವನು? ಏಕಃ ಜನಾರ್ದನೇಯವ, ಆ ಒಬ್ಬನೇ ಜನಾರ್ದನನೇ ವಾಚ್ಯನಾಗಿದ್ದಾನೆ. ನತು ವಿಷ್ಣು ಅನ್ಯಶ್ಚ, ವಿಷ್ಣುವು ವಾಚ್ಯನಾಗಿದ್ದಾನೆ, ಬೇರೆಯವರೂ ವಾಚ್ಯರಾಗಿದ್ದಾರೆ ಮುಖ್ಯವೃತ್ತಿಯಿಂದ ಅಂತ ಹೇಳಬೇಡಿ. ಅಮುಖ್ಯ ವೃತ್ತಿಯಿಂದ ಬೇರೆಯವರು ವಾಚ್ಯರಾಗಲಿ, ಆದರೆ ಅಪ್ರಧಾನವಾಗಿ ಬೇರೆಯವರು ವಾಚ್ಯರಾದರೂ ಕೂಡ ಪ್ರಧಾನವಾಗಿ ವಿಷ್ಣುವೇ ವಾಚ್ಯ, ಪ್ರಧಾನವಾಗಿಯೇ ವಿಷ್ಣುವು ವಾಚ್ಯ, ಪ್ರಧಾನವಾಗಿಯೇ ಬೇರೆಯವರು ವಾಚ್ಯ ಅಂತ ನೀವು ಹೇಳಬೇಡಿ ಅಂತ ಅದಕ್ಕೆ ಒಟ್ಟು ತಾತ್ಪರ್ಯ. ಹರವು ತದನ್ಯತ್ರ ಪ್ರಸಿದ್ಧ ನಾಮಲಿಂಗ ಸಮನ್ವಯ ಮಾಹ ವಿಷ್ಣಾವೇವ ಅತ್ರ ಸೂತ್ರಕೃತ ಇತಿ ಫಲಿತಾರ್ಥ. ಒಟ್ಟು ಏನು ಫಲಿತಾರ್ಥ? ಈ 3ನೇ ಪಾದದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅಂದರೆ, ಹರವು ಹರಿ ಮತ್ತು ತದನ್ಯತ್ರ ಆ ಭಗವಂತನನ್ನು ಬಿಟ್ಟು ಬೇರೆಯವರ ಕಡೆ, ಬೇರೆ ದೇವತೆಗಳು ಪದಾರ್ಥಗಳಲ್ಲಿ ಪ್ರಸಿದ್ಧವಾದ ನಾಮಾತ್ಮಕವಾದ ಲಿಂಗಾತ್ಮಕವಾದ ಶಬ್ದಗಳೇನಿವೆ ಅವುಗಳ ಸಮನ್ವಯವನ್ನು ವಿಷ್ಣುವಿನಲ್ಲಿಯೇ ತೋರಿಸಿಕೊಡ್ತಾ ಇದ್ದಾರೆ ಪ್ರಧಾನವಾಗಿ. ಅತ್ರ ಸೂತ್ರಕಾರ ತೋರಿಸಿಕೊಡುವವರಿದ್ದಾರೆ ಇತಿ ಫಲಿತಾರ್ಥ. ಒಟ್ಟು ಈ ಪಾದದಲ್ಲಿ ಏನು ಮಾಡ್ತಿದ್ದಾರೆ ಸೂತ್ರಕಾರರು ಅನ್ನೋದನ್ನು ನಾವು ಹೀಗೆ ಆರಂಭದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬಹುದು. ನ ಕೇವಲಂ ಅನ್ಯತ್ರ ಪ್ರಸಿದ್ಧೈ ಕಿಂತು ತದನ್ಯತ್ರ ವಾಚಕೈ ಸರ್ವಶಬ್ದೈಶ್ಚ ಇತಿ ಇಚ್ಛಾರ್ಥ. ಚ ಎಂಬ ಶಬ್ದಕ್ಕೆ ಏನರ್ಥ ತಿಳ್ಕೋಬೇಕು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನ ಕೇವಲಂ ಅನ್ಯತ್ರ ಪ್ರಸಿದ್ಧೈ, ಭಗವಂತನನ್ನು ಹೊರತುಪಡಿಸಿ ಬೇರೆಯವರಲ್ಲಿ ಪ್ರಸಿದ್ಧವಾದ ಶಬ್ದಗಳಿಗೆ ಮಾತ್ರ ಭಗವಂತ ವಾಚ್ಯ ಅಲ್ಲ, ಹೊರತು ತದನ್ಯತ್ರ ವಾಚಕೈ, ಕೇವಲ ಅನ್ಯತ್ರ ಅಂತ ತಿಳ್ಕೋಬೇಡಿ, ತದನ್ಯತ್ರ ಬೇರೆಯವರಲ್ಲಿಯೂ ವಿಷ್ಣುವಿನಲ್ಲಿಯೂ ಬೇರೆಯವರಿಗೂ ವಿಷ್ಣುವಿಗೂ ವಾಚಕವಾದಂಥ ಉಭಯವಾಚಕವಾದ ಶಬ್ದಗಳಿಗೆ ಸಮನ್ವಯವನ್ನು ವಿಷ್ಣುವಿನಲ್ಲಿ ತೋರಿಸ್ತಾ ಇದ್ದಾರೆ. ನ ಕೇವಲಂ ಅನ್ಯತ್ರ ಬೇರೆ ಕಡೆ ಬೇರೆ ದೇವತೆಗಳು ಪದಾರ್ಥಗಳನ್ನು ಹೇಳುವ ಶಬ್ದಗಳು ಮಾತ್ರ ಅಲ್ಲ ನಾವಿಲ್ಲಿ 3ನೇ ಪಾದದಲ್ಲಿ ತೋರಿಸೋದು, ಬೇರೆ ಕಡೆನೂ ಮತ್ತೆ ವಿಷ್ಣುವಿನಲ್ಲಿಯೂ. ಅದಕ್ಕೆ ತದನ್ಯತ್ರ ಅಂತ ಹೇಳಿರೋದು. ತತ್ ಅಂದರೆ ವಿಷ್ಣು, ಅವನಲ್ಲಿ ಪ್ರಸಿದ್ಧವಾದ ಶಬ್ದಗಳು. ಅನ್ಯತ್ರ ವಿಷ್ಣುವಿನನ್ನು ಹೊರತುಪಡಿಸಿ ಬೇರೆಯವರಲ್ಲಿ ಪ್ರಸಿದ್ಧವಾದ ಶಬ್ದಗಳು. ಹೀಗೆ ಎರಡೂ ಕಡೆ ಪ್ರಸಿದ್ಧವಾದಂತಹ ಶಬ್ದಗಳೇನಿವೆ ಆ ಎರಡೂ ಶಬ್ದಗಳಿಗೂ ಸಮನ್ವಯವನ್ನು ತೋರಿಸುವವರಿದ್ದಾರೆ. ಅದು ಚಕಾರದ ಅರ್ಥ. ಇಲ್ಲಿಗೆ ಈ 96ನೇ ಗದ್ಯ ಭಾಗ ಸಮಾಪ್ತ ಆಗಿದೆ.